ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪ್ರೇಮ್, ನೀವಾದ್ರೂ ಸುಮ್ಮನಾಗ್ಬಾರ್ದಾ? ಅಬ್ಬಬ್ಬಬ್ಬಬ್ಬ, ನೀವ್ಯಾರೀ ನಮ್ಮ ಸಂಸಾರದ ಬಗ್ಗೆ ಮಾತಾಡೋದಕ್ಕೆ? ಸರು, ಇದು ನಮ್ಮನೆ. ಇಲ್ಲಿ ನನ್ನ ಮನೆ ನಿನ್ನ ಮನೆ ಅನ್ನೋ ವ್ಯತ್ಯಾಸ ಇಲ್ಲ. ಇರ್ಲಿಲ್ಲ, ಆದ್ರೆ ಆ ಲೀಲಾ ಇದ್ದಾಳಲ್ಲ, ಅವಳೇ ಎಲ್ಲಾನು ಚೇಂಜ್ ಮಾಡಿರೋದು. ಮೊದ್ಲಾದ್ರೆ ನಾನು, ನೀವು, ದುರ್ಗಾ ಅಕ್ಕ ಒಟ್ಟಿಗೆ ಇದ್ವಿ, ಎಷ್ಟು ಚೆನ್ನಾಗಿದ್ವಿ. ಆದ್ರೆ ಅವಳು ನಮ್ ಒಗ್ಗಟ್ಟನ್ನ ಒಡೆದು ಹಾಕಿದ್ಲು. ಈಗ ಅಣ್ಣ ತಮ್ಮಂದ್ರ ಮಧ್ಯೆ ಜಗಳ ತಂದಿಟ್ಟು ಅವರನ್ನ ಬೇರೆ ಮಾಡ್ಬೇಕಂತ ಹೊರಟಿದ್ದಾಳೆ. ಎಲ್ಲರೂ ಸ್ವಲ್ಪ ಮೆಲ್ಲಗ್ ಮಾತಾಡಿ, ಈಚೆ ಮನೇಲಿದ್ದಾರೆ, ಕೇಳಿಸ್ಕೊಂಡ್ಬಿಡ್ತಾರೆ. ಬಂದ್ಲು ನೋಡಿ, ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ. ಅಣ್ಣ ತಮ್ಮಂದ್ರ ಮಧ್ಯೆ ಬೆಂಕಿ ಹಚ್ಚಿ ಇವಾಗ ತಮಾಷೆ ನೋಡೋದಕ್ ಬಂದಿದ್ದಾಳೆ. ಸರು, ನಾನು ಈ ಮನೆಗೆ ಬೆಂಕಿ ಹಚ್ತೀನ? ಹೌದು ಹೌದು, ತಾವೇ ಈ ಮನೆಗೆ ಬೆಂಕಿ ಹಚ್ತಿರೋದು. ಇಲ್ದೇ ಇದ್ದಿದ್ರೆ ಅಣ್ಣ ತಮ್ಮ ಇಬ್ರು ಇಷ್ಟು ಜೋರಾಗಿ ಜಗಳ ಆಡ್ತಿದ್ರ? ತುಂಬಿದ ಮನೇನ ಒಡೆದು ಹಾಕ್ತಿರೋರೆ ನೀವು. ಇದಕ್ಕೆಲ್ಲ ನೀವೇ ಕಾರಣ. ನಾನಿದನ್ನ ಎಲ್ಲಿ ಬೇಕಾದ್ರೂ ಹೇಳ್ತೀನಿ. ಈ ಮನೆ ಒಂದಾಗಿರೋದಕ್ಕೆ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಆ ಮಾತನ್ನ ವಾಪಸ್ ತಗೋ. ಮೇಡಮ್, ನಾನೊಂದು ಮಾತು ಹೇಳ್ತೀನಿ. ನೀವಿಬ್ರು ಓದಿರೋರು, ತಿಳ್ಕೊಂಡಿರೋರು, ಅದು ಅಲ್ಲದೆ ಏಜೆ ಸರ್ ಬೆಳೆಸಿರೋ ಮಕ್ಕಳು. ಈ ಗಂಡು ಮಕ್ಕಳು ಏನೇ ಜಗಳ ಆಡಿದ್ರು ಅರ್ಧ ದಿನಕ್ಕಿಂತ ಜಾಸ್ತಿ ಹೊತ್ತು ನಿಲ್ಲಲ್ಲ. ಆ ಜಗಳಕ್ಕೆ ಹೆಣ್ಮಕ್ಳು ಯಾವಾಗ ಎಂಟ್ರಿ ಆಗ್ತಾರೋ ಆವಾಗ ಆ ಜಗಳ ಕಂಟಿನ್ಯೂ ಆಗ್ತಾನೇ ಹೋಗುತ್ತೆ. ಸಾಲ್ವ್ ಅನ್ನೋದೇ ಆಗಲ್ಲ. ಪ್ರೇಮ್, ಪ್ರಮೋದ್, ಕೈ ಮುಗಿದು ಕೇಳ್ಕೊತೀನಿ. ಇಲ್ಲಿರೋರಲ್ಲಿ ನಿಮ್ಗೆ ಯಾರ ಮೇಲಾದ್ರೂ ಪ್ರೀತಿ ಅನ್ನೋದಿದ್ರೆ ದಯವಿಟ್ಟು ಹೋಗ್ಬಿಟ್ಟು ಮಾತಾಡ್ಕೊಳ್ಳಿ. ನಿಮ್ಮ ಜಗಳನ ಸಾರ್ಟ್ ಔಟ್ ಮಾಡಿ ಪ್ಲೀಸ್. ಇವರಿಬ್ರು ಒಂದಾಗ್ಬಿಟ್ರೆ ಅಷ್ಟೇ, ಕತೆ ಮುಗೀತು. ನಾನು ಲೀಲಾ ಮೇಲೆ ಏನು ಹೇಳೋದಕ್ಕೆ ಆಗೋದಿಲ್ಲ. ಇವರಿಬ್ರು ಜಗಳ ಆಡ್ಕೊಂಡಿದ್ರೆ ಮಾತ್ರ ಲೀಲಾ ಮನೆ ಮುರಿತಿದ್ದಾಳೆ ಅಂತ ಬಣ್ಣ ಕಟ್ಬೋದು. ರೀ, ಇನ್ನೂ ಏನೇ ನೋಡ್ತಿದ್ದೀರಾ? ಇಲ್ಲೆಲ್ಲ ಆಗಿದ್ ಸಾಕಾಗ್ಲಿಲ್ವಾ? ಯಾರ್ಯಾರ ಹತ್ರನೂ ಎಲ್ಲ ಬುದ್ಧಿ ಹೇಳಿಸ್ಕೊಳಂಗ ಆಗೋಯ್ತು. ನಡೀರಿ, ಇನ್ನೂ ಏನ್ ನೋಡ್ತಿದ್ದೀರಾ? ನಡೀರಿ. ನೋಡಿದ್ರ ರೀ, ಅವ್ರಿಗಿನ್ನೂ ನಿಮ್ಮ ಮೇಲೆ ಏನು ದ್ವೇಷ ಇದೆ ಅಂತ ನನಗಂತೂ ಗೊತ್ತಿಲ್ಲ. ಅವ್ರು ಸರಿ ಹೋಗೋವರೆಗೂ ನಿಮಗೆ ನೆಮ್ಮದಿ ಇಲ್ಲ. ಬನ್ನಿ ಹೋಗೋಣ. ಅಷ್ಟೆಲ್ಲ ಅನ್ಸ್ಕೊಂಡು ಲೀಲಾ ಯಾಕೆ ಸುಮ್ಮನೆ ಇರ್ತಾಳೆ? ಯಾಕೆ ಅವಳು ತಿರುಗಿಸಿ ಅವ್ರಿಗೇನು ಮಾತಾಡಲ್ಲ? ತಾವು ಅನಿಸ್ಕೊಂಡು ಸುಮ್ಮನೆ ಇರ್ತಾರೆ ಹೊರತು ಅವ್ರು ಯಾವತ್ತೂ ಯಾರಿಗೂ ನೋವು ಕೊಡಲ್ಲ ಅತ್ತೆ. ಆದರೆ ಅವ್ರು ಇಷ್ಟೆಲ್ಲ ಅವಮಾನ ಮಾಡ್ತಿದ್ದಾರೆ ಅಂತ ದೊಡ್ಡವ್ರಿಗೆ ಹೇಳ್ಬೋದಲ್ವಾ? ಹಾಗೆ ಹೇಳಕ್ಕೆ ಹೋದರೆ ಈ ಮನೇಲಿ ಹೇಳೋಕ್ಕೆ ತುಂಬ ವಿಷಯ ಸಿಗುತ್ತೆ ಅತ್ತೆ. ಆದರೆ ಎಲ್ಲನೂ ಮನಸ್ಸಲ್ಲೇ ಬಚ್ಚಿಟ್ಕೊಂಡು ತಾವೇ ನೋವು ಅನುಭವಿಸ್ತಾರೆ ಹೊರತು ಯಾರಿಗೂ ಬೆಳ್ ಮಾಡಿ ತೋರಿಸಲ್ಲ ಅವರು. ಲಕ್ಷ್ಮಿ, ಇದೆಲ್ಲ ಯಾಕಾಗ್ತಿದೆ ಅಂತ ನಿಮ್ಗೇನಾದರೂ ಗೊತ್ತಾ? ಹಾಂ, ಮನೆ ಮಕ್ಕಳ ಮಧ್ಯೆ ಜಗಳ ತಂದು ಇದಕ್ಕೆಲ್ಲದಕ್ಕೂ ಲೀಲಾ ಅವರೇ ಕಾರಣ. ಎಲ್ಲ ತಪ್ಪನ್ನು ಲೀಲಾ ಅವ್ರ ಮೇಲೆ ಹಾಕೋದ್ರಿಂದ ಅವ್ರನ್ನ ಕೆಟ್ಟೋರಾಗಿ ಪ್ರೂವ್ ಮಾಡ್ಬೋದು ಅಂತ ಆ ಸರು ಮತ್ತು ದುರ್ಗಾ ಅಕ್ಕ ಮಾಡ್ತಿದ್ದಾರೆ. ಪ್ರತಿ ಸಲ ಹೀಗೆ ಲೀಲಾ ಅವ್ರಿಗೆ ಒಂದಲ್ಲ ಒಂದು ಸಮಸ್ಯೆ ಮಾಡ್ತಾನೆ ಇರ್ತಾರೆ. ಅವ್ರು ಯಾಕೆ ನಿಮ್ಗೆ ಹೀಗೆಲ್ಲ ಮಾಡ್ತಿದ್ದಾರೆ? ಅವ್ರಿಗೇನು ಬೇಕು? ನಿನಗೂ ಅವ್ರಿಗೂ ಏನು ಸಮಸ್ಯೆ ಇದೆ ಅಂತ ನಾನು ಲೀಲಾ ಹತ್ರ ಕೇಳಿದೆ ಲಕ್ಷ್ಮಿ. ಆದರೆ ಅವಳು ಬಾಯೇ ಬಿಡಲಿಲ್ಲ. ನೀವಾದರೂ ಹೇಳಿ ಲಕ್ಷ್ಮಿ, ದುರ್ಗಾ ಮತ್ತೆ ಲೀಲಾಗೆ ಏನು ಪ್ರಾಬ್ಲಮ್ ಇದೆ? ಲೀಲಾ ಈ ಮನೇಲಿದ್ರೆ ದುರ್ಗಾಗೆ ಏನು ಸಮಸ್ಯೆ ಆಗುತ್ತೆ? ದುರ್ಗಾಗೆ ಲೀಲಾ ಮೇಲೆ ಯಾಕೆ ಅಷ್ಟೊಂದು ದ್ವೇಷ? ಆ ದೇವ್ರಿಗೆ ಅಂತರಾತ್ಮ ಮತ್ತೆ ಏಜೆ ಒಂದಾಗ್ಬೇಕು ಅಂತ ಆಸೆ ಅನ್ಸುತ್ತೆ. ಇದ್ರ ಮಧ್ಯ ನಾವೆಲ್ಲ ಯಾರು? ಈ ಮನೆ ಸೊಸೆಯಾಗಿ ಲೀಲಾ ಅತ್ತೆ ಬಂದಾಗಿಂದ ದುರ್ಗಾ ಅಕ್ಕಂಗೆ ಸಮಸ್ಯೆ ಅಂತ ಹೇಗೆ ಹೇಳಲಿ ನಾನು? ಅಂಥರತ್ತೆ ಕೇಳೋ ಪ್ರಶ್ನೆಗೆ ನನ್ನ ಕೈಲಿ ಉತ್ತರ ಕೊಡೋಕ್ಕಾಗಲ್ಲ.
ನಿಮ್ಮನ್ನೇ ಕೇಳ್ತಿರೋದು. ಲೀಲಾಗೂ ಈ ಮನೆಗೂ ಏನ್ ಸಂಬಂಧ ಇದೆ? ಸ್ಟೇಟಸ್ ಅನ್ಸುತ್ತೆ. ಲೀಲಾ ಅವರು ಬಡವರು, ಅವರು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಲ್ವಾ, ಅವ್ರ ಮನೆಗೆ ಬರೋದು ದುರ್ಗಾಕ್ಕಂಗೆ ಇಷ್ಟ ಆಗಲ್ಲ, ಅದಕ್ಕೆ ಹೀಗೆಲ್ಲ ಮಾಡ್ತಿರ್ಬೋದು ಅನ್ಸುತ್ತೆ. ಅಷ್ಟೇನಾ ಇಲ್ಲ ಬೇರೆ ಏನಾದರೂ ಇದೆಯಾ? ಹಾಂ, ನನಗೆ ಗೊತ್ತಿರೋದು ಇಷ್ಟೇ. ನೀವು ಫೋರ್ಸ್ ಮಾಡಿದ್ರಿ ಅಂತ ಹೇಳಿದ್ದೀನಿ. ಅದೇನೇ ಕಾರಣ ಇರಲಿ, ಲೀಲಾ ಅವ್ರಿಗೆ ಅನ್ಯಾಯ ಆಗ್ತಿರೋದು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ. ಲೀಲಾ, ಲೀಲಾ, ಬಂದೆ ಬಂದೆ ಬಂದೆ. ಬೇಗ. ಏನಾಯ್ತು? ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಹೌದಾ? ಯಾಕೆ? ಯು ನೋ ವಾಟ್, ನನ್ನ ಮುಖ ನೋಡಿದ ತಕ್ಷಣ ಇರಿಟೇಟ್ ಆಗಿ ಕೋಪಿಸ್ಕೊಂಡು ನೀವು ನನ್ನ ಜೊತೆ ಮಾತಾಡ್ಬಿಡಿ ಅಂತ ಕೂಗಾಡ್ತಿದ್ದ ಅಂತರ, ನನ್ನನ್ನು ನೀವು ಅಂತ ಕರಿಬೋದು ಅಂದ್ಲು. ನನಗೆ ಆ ಖುಷಿನೇ ತಡ್ಕೊಳಕ್ಕಾಗ್ತಿಲ್ಲ ಲೀಲಾ. ಅಷ್ಟರಲ್ಲಿ ನೀವು ಯಾಕೆ ನನ್ನನ್ನು ಇಷ್ಟೊಂದು ಕೇರ್ ಮಾಡ್ತೀರಾ? ನಿಮ್ ಹಾಗೆ ನನ್ನನ್ನು ಯಾರು ಕೇರ್ ಮಾಡಿಲ್ಲ ಅಂದು. ವಾವ್ ಲೀಲಾ, ನನ್ನ ಹಾಗೆ ಅವಳನ್ನು ಯಾರು ಕೇರೇ ಮಾಡಿಲ್ವಂತೆ. ವಾವ್, ನೀವು ಹೇಳ್ತಿರೋದು ಕೇಳ್ತಿದ್ರೆ ನನಗೆ ಖುಷಿಗೆ ಕುಂಡಾಡ್ಬೇಕನ್ಸ್ತಿದೆ. ನಾನು ನಿಮ್ಗೆ ಹೇಳಿದ್ದೆ ತಾನೆ, ಅಂತರ ಅಕ್ಕಂಗೆ ಆದಷ್ಟು ಬೇಗ ಎಲ್ಲ ನೆನಪಾಗುತ್ತೆ ಅಂತ. ನೀವು ಅವರು ಆದಷ್ಟು ಬೇಗ ಒಂದಾಗ್ತೀರಾ ಅಂತ. ಆದರೆ ನೀವು ಟೆನ್ಷನ್ ಮಾಡ್ಕೊಂಡು ನನಗೂ ಟೆನ್ಷನ್ ಕೊಟ್ಟು ಯಪ್ಪ ತಲೆ ಕೆಡ್ಸ್ಬಿಟ್ಟಿದ್ರಿ. ಬಟ್ ಅಷ್ಟೇ ಅಲ್ಲ ಲೀಲಾ, ಇನ್ನ ಇದೆ ಕೇಳು. ನೀನು ಹೇಳಿದಂತ ನಾನು ರೂಮ್ಗೆ ಹೋದ್ನ, ಅವಾಗಲೇ ಇದನ್ನೆಲ್ಲ ಹೇಳಿತು. ಅದಾದ್ಮೇಲೆ ನಾನು ಅವಳನ್ನ ಮೆಡಿಟೇಷನ್ ಕರ್ಕೊಂಡೋದೆ ಗೊತ್ತಾ. ನಾನು ಹೇಳ್ದಾಗೆ ನಡೀತಾ? ಆಲ್ಮೋಸ್ಟ್ ಆಯ್ತು, ಬಟ್ ಆಗಲಿಲ್ಲ. ಅಯ್ಯೋಯ್ಯೋ, ನನ್ನ ಗೆಸ್ಸು ರಾಂಗ್ ಆಗೋಯ್ತಾ? ನೋ ನೋ ನೋ, ಅದಕ್ಕಿಂತ ಒಂದು ಸ್ಟೆಪ್ ಮೇಲಿಂದ ಆಯ್ತು. ಇದನ್ನು ಕೇಳಿದ್ರಂತೂ ನೀನು ಡೆಫಿನೆಟ್ಲಿ ಕುಣಿದಾಡ್ಬಿಡ್ತೀಯ. ಬೇಗ ಹೇಳಿ, ನನಗೆ ಕ್ಯೂರಿಯಾಸಿಟಿ ತಡ್ಕೊಳಕ್ಕಾಗ್ತಿಲ್ಲ. ಬೇಗ ಹೇಳಿ ಪ್ಲೀಸ್. ಹೇಳ್ತೀನಿ. ಆಕ್ಚುಲಿ ಅವಳು ಮೆಡಿಟೇಟ್ ಮಾಡಕ್ ಕೂತಾಗ ನನ್ನ ಯೋಚನೆ ಬರ್ತಾ ಇತ್ತಂತೆ. ಇದನ್ನ ರೂಪನ ಹತ್ರ ಹೇಳ್ತಾ ಇದ್ಲು. ಇಲ್ಲ ಅವಳು ನನ್ನನ್ನು ಹೊಗಳ್ತಾ ಇದ್ಲು. ಈ ಫೀಲಿಂಗ್ ನನಗೆ ಎಷ್ಟು ಖುಷಿ ಕೊಡ್ತಾ ಇದೆ ಗೊತ್ತಾ. ಅಂದ್ರೆ ಈ ಖುಷಿಯ ಪೀಕ್ ಅಂತ ಗೊತ್ತಾ. just flying in that peak. ಇವತ್ತಿನ ದಿನ ಇಟ್ಸ್ ಟೂ ಗುಡ್ ಲೀಲಾ. ನಂಗೆ ತುಂಬಾ ಖುಷಿ ಆಗ್ತಿದೆ. ಅಂತರ ಅಕ್ಕಂಗೆ ಆದಷ್ಟು ಬೇಗ ಎಲ್ಲ ನೆನಪಾಗುತ್ತೆ. ಅಕ್ಕಂಗೆ ನೆನಪಾಗ್ದೇನೆ ಇಷ್ಟೆಲ್ಲ ಆಗ್ತಿದೆ ಅಂದ್ರೆ ಇನ್ ನೆನಪಾದ್ಮೇಲೆ ಹಬ್ಬನೇ. ನೀವು ನಂಬಿಕೆ ಇಟ್ಕೊಳ್ಳಿ, ಆದಷ್ಟು ಬೇಗ ಅಕ್ಕಂಗೆ ಎಲ್ಲ ನೆನಪಾಗುತ್ತೆ. ನೀವು ಟೆನ್ಷನ್ ಮಾಡ್ಕೊಂಡು ಆಗಲ್ವೇನೋ ಅಂತ ಅನ್ಕೊಂಡ್ರೆ ನಿಜವಾಗ್ಲೂ ಆಗಲ್ಲ. ಈ ಖುಷಿನ ನೀವು ಅನುಭವಿಸಿ, ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ಬಿಡಿ. ತುಂಬಾ ದಿನದ ಮೇಲೆ ನೀವು ಇಷ್ಟೊಂದು ಖುಷಿಯಾಗಿದ್ದೀರಾ. ಮುಖನ ಸಪ್ಪೆ ಮಾಡ್ಕೋಬೇಡಿ. ಆದಷ್ಟು ಬೇಗ ನೀವು ಅಂತರ ಅಕ್ಕ ಒಂದಾಗ್ತೀರಾ. ಅಂತರ ಅಕ್ಕ ನಿಮ್ಗೆ ಹತ್ರ ಆಗ್ತಿದ್ದಾರೆ. ಇದಕ್ಕಿಂತ ಲೈಫಲ್ಲಿ ಯಾವ ಖುಷಿ ಇದೆ ಹೇಳಿ? ಯಾವ ಖುಷಿನೂ ಇಲ್ಲ. ನೀವು ಖುಷಿಯಾಗಿರ್ಬೇಕು, ಓಕೆನಾ? ಎಸ್ ಲೀಲಾ, ಕರೆಕ್ಟ್. ಈ ಖುಷಿ ಮುಂದೆ ಬೇರೆ ಯಾವ್ದು ದೊಡ್ಡದಲ್ಲ. ಲೀಲಾ, ನಾನು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದೇ ಮರ್ತ್ಬಿಟ್ಟೆ. ಏನದು? ಆಕ್ಚುಲಿ ಗೊತ್ತಾ, ಅಂತರನ ನಾನು ಹೋಗಿ ಬನ್ನಿ ಅಂತ ಮಾತಾಡ್ತಾ ಇದ್ನಲ್ಲ, ಇವತ್ತು ಅದೇ ಅಂತರ ಇನ್ಮೇಲೆ ನೀವು ನನ್ನ ಹೋಗು ಬಾ ಅಂತ ಕರಿಬೋದು ಅಂತ ಹೇಳಿದ್ಲು. ಇನ್ಮೇಲೆ ಎಲ್ಲ ಒಳ್ಳೇದಾಗತ್ತೆ. ಎಸ್, ಹೌದು. ಏನೋ ನೀನ ಹತ್ರ ಈ ವಿಷಯ ಹೇಳ್ಕೊಂಡ್ಮೇಲೆ ನನ್ನ ಖುಷಿ ಇನ್ನೂ ಹೆಚ್ಚಾಯ್ತು. I really want to enjoy this moment. I want to live this moment. Yes.
ನಿನ್ನಿಂದ ಒಂದು ಕೆಲಸ ಆಗ್ಬೇಕಿತ್ತ. ನಾ ಮಾಡಲ್ಲ. ಯಾಕೋ? ಆಗಲ್ಲ. ಅಲ್ಲ ಹುಷಾರಿಲ್ವಾ ನಿಂಗೆ? ಅಮ್ಮ ನಂಗೆ ಹುಷಾರಿಲ್ಲ, ನನಗೆ ಖುಷಿ ಕಾಯಿಲೆ ಹೊಟ್ಟಿದೆ. ನಾನು ಇವತ್ತು ತುಂಬ ಖುಷಿಯಾಗಿದ್ದೀನಿ. ಏನು ಹಾಗಂದ್ರೆ? ರಾಮ್, ಈಗ ಎಷ್ಟೋ ದಿನದ ಮೇಲೆ ಇಷ್ಟು ಖುಷಿಯಾಗಿರೋದು ನೋಡಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಎಷ್ಟು ಮಾತಾಡ್ತೇಮ್ಮ ನೀನು, ನನಗೆ ಮಾತಾಡಕ್ ಬಿಡಿ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಯಾಕೆ ಇವತ್ತು ಇಷ್ಟು ಖುಷಿಯಾಗಿದ್ದೀನಿ ಅಂದರೆ, ಅಂತರ ನನಗೆ ನೀವು ನನ್ನ ಹೋಗು ಬಾ ಅಂತ ಕರಿಬೋದು ಅಂತ ಪರ್ಮಿಷನ್ ಕೊಟ್ಟಿದ್ದಾಳೆ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಅವಳನ್ನ ಹೋಗಿ ಬನ್ನಿ ಅಂತ ಕರೆದಾಗ ನನಗಾಗ್ತಿದ್ದ ಕಷ್ಟ ಅವಳು ಕಾಣಿಸ್ತಾ ಇತ್ತಂತೆ. ಅದಕ್ಕೆ ನೀವು ಇನ್ಮೇಲೆ ಕಷ್ಟಪಡಬೇಡಿ, ನೀವು ಯಾವ ಮುಜುಗರನೂ ಇಲ್ಲದೆ ನನ್ನ ಹೋಗು ಬಾ ಅಂತ ಕರೀರಿ ಅಂತ ಪರ್ಮಿಷನ್ ಕೊಟ್ಟಿದ್ದಾಳೆ. ವಾವಲ್ವಾ? ಏನಮ್ಮ ನಿನಗೆ ಹುಷಾರಿಲ್ವಾ? ಈಗ ಇಷ್ಟು ಒಳ್ಳೆ ವಿಷಯ ಹೇಳ್ತೇನೆ, ಇಷ್ಟೇ ಸ್ಮೈಲ್ ಮಾಡ್ತಿದ್ಯಲ್ಲ. ನಿನಗಿಂತ ಲೀಲಾನೇ ಬೆಟರು. ಎಷ್ಟು ಖುಷಿ ಪಟ್ಲು ಗೊತ್ತಾ ಅವಳು. ಲೀಲಾ ಹೇಳಿದ್ಯಾ? ಹಾ, ಮತ್ತೇನೇನು ಪಾಪ ಅವಳು ನಾನು ಅಂತರ ಒಂದಾಗಬೇಕು ಅಂತ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾಳೆ. ಅವಳು ವಿಷಯ ಹೇಳಿದೆ, ಎಷ್ಟು ಖುಷಿ ಪಟ್ಲು ಗೊತ್ತಾ. ನಿಂತಾರಲ್ಲ ಅವಳು, ಎಲ್ಲದಕ್ಕೂ ಪ್ರಶ್ನೆ ಮಾಡ್ತೇನೆ. ಅದೆಲ್ಲ ಬಿಡಮ್ಮ, ನೀನು ಯೋಚನೆ ಮಾಡ್ಬೇಕಾಗಿರೋ ವಿಷಯ ಏನು ಗೊತ್ತಾ, ಯಾರೋ ಒಬ್ರು ನೀವು ತಾವು ಅಂತ ಕರೀತಿದ್ದವ್ರಿಗೆ ನನ್ನನ್ನು ಹೋಗು ಬಾ ಅಂತ ಕರಿ ಅಂತ ಹೇಳಿದ್ದಾರೆ ಅಂದರೆ ಏನರ್ಥ? ಏನರ್ಥ ಅಂದರೆ ನನಗವರು ಕ್ಲೋಸ್ ಆಗ್ತಾ ಇದ್ದಾರೆ ಅಂತ. ಸೊ ಅಂತರ ಇವತ್ತು ನನಗೆ ಇಷ್ಟು ಕ್ಲೋಸ್ ಆಗಿದ್ದಾಳೆ ಅಂದರೆ ಇನ್ನು ಸ್ವಲ್ಪ ದಿನದಲ್ಲಿ ಕಂಪ್ಲೀಟ್ಲಿ ನನ್ನವಳಾಗ್ತಾಳೆ. ನನ್ನಂತರ ಕಂಪ್ಲೀಟಾಗಿ ನನ್ನವಳಾಗ್ತಾಳಮ್ಮ. ಆ್ಯಕ್ಚುಲಿ ಏನು ಗೊತ್ತಾ, ನನಗಿದು ಬಿಟ್ಟು ನನ್ನ ತಲೆಯಲ್ಲಿ ಬೇರೆ ಯಾವ ಥಾಟ್ಸೂ ಇಲ್ಲ. ಸೊ ಒಂದೇ ಅಂತರ ಸೋ ಹ್ಯಾಪಿ. ನೋಡಿದವರು ರಾಮ್ ಲೀಲಾನ್ ಮರೆತು ಅಂತರ ಹಿಂದೆ ಇದ್ದಾನೆ ಅಂತ ಅನ್ಕೋತಾರೆ. ಆದರೆ ರಾಮ್ ಲೀಲಾ ಬಗ್ಗೆ ಯೋಚನೆನೇ ಮಾಡ್ತಿಲ್ಲ. ಅವನ ಮನಸ್ಸಿನ ತುಂಬ ಅಂತರನೇ ತುಂಬಿಕೊಂಡಿರೋವಾಗ ಲೀಲಾ ಬಗ್ಗೆ ಯೋಚನೆ ಮಾಡೋಕ್ಕೆ ಹೇಗೆ ತಾನೇ ಸಾಧ್ಯ? ದೇವ್ರೆ, ಎಲ್ಲ ನಿನಗೆ ಬಿಟ್ಟಿದ್ದೀನಿ, ನೀನೇ ಇಲ್ಲ ನೋಡ್ಕೋಬೇಕು. ಲೀಲಾ ಖುಷಿ ಪಟ್ಲ. ಅಜ್ಜಿ ಕರೆದ್ರಂತೆ? ಹಾಂ, ಸ್ವಲ್ಪ ನಿನ್ನ ಹತ್ರ ಮಾತಾಡಬೇಕಾಗಿತ್ತು. 5 minutes ಟೈಮ್ ಕೊಡಿ, ಇಂಪಾರ್ಟೆಂಟ್ ವಿಷಯ ಇದ್ರೆ ಅಂತರ ಅಕ್ಕನ ಮಾತಾಡ್ಸ್ಕೊಂಡು ಬರ್ತೀನಿ. ಇಲ್ಲ ಅಂದ್ರೆ ಮನೆ ಕೆಲಸ ಎಲ್ಲ ಆದ್ಮೇಲೆ ಬಂದು ಮಾತಾಡ್ತೀನಿ, ಓಕೆನಾ? ನಿನ್ನ ಜೀವನದ ಬಗ್ಗೆ ಮಾತಾಡಬೇಕಾಗಿತ್ತು. ಹಾಗಾದ್ರೆ ನಾನು ನಿಮ್ಗೆ ರಾತ್ರಿ ಸಿಗ್ತೀನಿ, ಹಣ್ಣು ಕಟ್ ಮಾಡ್ಕೊಂಡು ಬರ್ತೀನಲ್ಲ, ಅವಾಗ ನನ್ನ ಲೈಫ್ ಬಗ್ಗೆ ನಿಮ್ಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಮಾತಾಡಿ, ಓಕೆನಾ? ಲೀಲಾ, ಯಾಕಮ್ಮ ಹೀಗೆ ಮಾತಾಡ್ತಿದೀಯಾ? ನಿನ್ನ ಜೀವನ ನಿನಗೇನೂ ಅಲ್ವಾ? ಹಾಗಲ್ಲ ಅಜ್ಜಿ, ನನ್ನ ಜೀವನ ಅಂದರೆ ಯಾರು ಹೇಳಿ? ನೀವು, ಈ ಮನೆ, ಏಜೆ, ಅಪ್ಪ ಅಮ್ಮ, ಚುಕ್ಕಿ, ನೀವೆಲ್ಲ ಸೇರಿದ್ರೆ ತಾನೆ ನನ್ನ ಜೀವನ ಆಗೋದು. ನೋಡು, ಈಗಲೂ ನೀನು ನಿನ್ನನ್ನು ಕೊನೆಲ್ಲ ಇಟ್ಕೊಳ್ತಾ ಇದೀಯಾ? ಯಾಕಮ್ಮ ಹೀಗೆ ಮಾಡ್ತಿದೀಯಾ? ಆಗ್ತಾನೆ ಹುಟ್ಟಿರೋ ಮಗು ಕೂಡ ತನಗೆ ಹಸುವಾದ್ರೆ ಅಷ್ಟು ಹಠ ಮಾಡುತ್ತೆ. ಆದ್ರೆ ನಿನ್ಗೋಸ್ಕರ ಏನು ಮಾಡ್ಕೊಳಲ್ವಾ? ನನ್ಗೇನು ಬೇಕಜ್ಜಿ? ಬೇಕಾಗಿರೋದೆಲ್ಲ ನಂಗೆ ಸಿಕ್ಕಿದ್ಯಲ್ಲ, ನಾನು ತುಂಬಾ ಖುಷಿಯಾಗಿದ್ದೀನಿ. ನೀವು ಯಾಕೆ ಸುಮ್ಮನೆ ಯೋಚನೆ ಮಾಡ್ತಿದ್ದೀರಾ? ನನ್ನ ಪ್ರಶ್ನೆ ಅದಲ್ಲ. ರಾಮ್ ನಿನ್ನ ಹತ್ರ ಬಂದು ಅಂತರ ನನಗೆ ಹತ್ರ ಆಗ್ತಿದ್ದಾಳೆ ಅಂದಾಗ ನೀನು ಖುಷಿ ಪಟ್ಯಾ? ಇನ್ನೂ ಹತ್ರ ಆಗಿದ್ಯಾ? ಹೌದು ಅಜ್ಜಿ, ಅವರಿಬ್ರು ಖುಷಿಯಾಗಿದ್ರೇನೆ ನಾನು ಖುಷಿಯಾಗಿರ್ತೀನಿ ಅಲ್ವಾ? ಅವನು ಹಾಗೆ ಹೇಳ್ತಿರ್ಬೇಕಾದ್ರೆ ನಿನಗೇನೂ ಅನ್ನಿಸ್ಲಿಲ್ವಾ? ಅನ್ಸೋಕೆ ಏನಿದೆ ಅಜ್ಜಿ,
ಅವರಿಬ್ರು ಖುಷಿಯಾಗಿದ್ರೆ ನಂಗೆ ಇನ್ನೇನು ಬೇಡ. ಆ್ಯಕ್ಚುಲಿ ಖುಷಿಗೆ ಕುಣ್ದಾಡ್ಬಿಡೋಣ ಅಂತ ಅನಿಸ್ತು. ಆದರೆ ಏಜೆ ಮುಂದೆ ಆ ಥರ ಎಲ್ಲ ಬಿಹೇವ್ ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ಕಂಟ್ರೋಲ್ ಮಾಡಿಕೊಂಡು ಸುಮ್ಮನೆ ಇದ್ದೆ. ನೀನು ತುಂಬ ಅತಿ ಆಡ್ತಿದೀಯ ಲೀಲಾ. ಯಾಕೆ ತಾಳ್ಮೆ, ಯಾಕೆ ತ್ಯಾಗ, ಯಾಕಿಷ್ಟು ನಿಸ್ವಾರ್ಥಿ ಆಗ್ತಾ ಇದೀಯಾ? ಅಜ್ಜಿ, ನಾನು ಯಾವ ತ್ಯಾಗನೂ ಮಾಡ್ತಿಲ್ಲ, ನಾನು ನಿಸ್ವಾರ್ಥಿನೂ ಅಲ್ಲ. ನಿಜ ಹೇಳಬೇಕು ಅಂದರೆ ನಾನು ಸ್ವಾರ್ಥಿ ಅಜ್ಜಿ. ಇದೆಲ್ಲ ಮಾಡ್ತಿರೋದು ನನ್ನ ಖುಷಿಗೋಸ್ಕರ. ಎಲ್ಲರೂ ಹೇಳ್ಬೋದು ಏಜೆಗೆ ಮನಸ್ಸಿಲ್ಲ, ಮನುಷ್ಯತ್ವ ಇಲ್ಲ, ಅಂತರ ಅಕ್ಕ ಬಂದ ತಕ್ಷಣ ಅವ್ರ ಕಡೆಗೆ ಹೋಗ್ಬಿಟ್ಟಿದ್ದಾರೆ ಅಂತ. ಆದರೆ ಅವ್ರು ಎಲ್ಲರಿಗೂ ನಾನು ಹೇಳೋದು ಒಂದೇ ಮಾತು, ನನ್ನ ಜೀವನದಲ್ಲಿ ಪ್ರೀತಿ ಮಾಡಬೇಕು ಅಂತ ಅನಿಸಿದ್ದೆ ಅಂತರ ಅಕ್ಕ ಮತ್ತು ಏಜೆ ಪ್ರೀತಿನ ನೋಡಿದಾಗ. ಜಗತ್ತಲ್ಲಿ ಅಷ್ಟೊಂದು ಪ್ರೀತಿನ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸಿದ್ಮೇಲೆ, ನನ್ನ ಮನಸ್ಸಲ್ಲಿ ಪ್ರೀತಿ ಹುಟ್ಟೋಕೆ ಕಾರಣ ಆಗಿರೋ ಏಜೆ ನನಗೆ ಸಿಗಬೇಕು ಅನ್ನೋದು ನ್ಯಾಯ ಆಗಿದ್ರೆ, ಅಷ್ಟೊಂದು ಪ್ರೀತಿ ಮಾಡ್ತಿರೋ ಏಜೆಗೆ ಅಂತರ ಅಕ್ಕ ಸಿಗ್ಬೇಕನ್ನೋದು ತಪ್ಪು ಹೇಗಾಗುತ್ತೆ ನೀವೇ ಹೇಳಿ ಅಜ್ಜಿ. ಅಂತರ ಅಕ್ಕ ಇದ್ದಾರೆ ಅಂತ ಒಂದು ಸುಳಿವಾದರೂ ಏಜೆಗೆ ಗೊತ್ತಾಗಿದ್ರೆ ಅವ್ರು ಇನ್ನೊಂದು ಮದುವೆ ಆಗಬೇಕು ಅಂತ ಯಾಕೆ ಯೋಚನೆ ಮಾಡ್ತಿದ್ರು ನೀವೇ ಹೇಳಿ. ಹೌದು, ಏಜೆ ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ, ಯಾವುದೇ ಸಂದರ್ಭ ಬರಲಿ ನಿನ್ನ ಪರವಾಗಿ ನಿಲ್ತೀನಿ ಅಂತ ಹೇಳಿದ್ದು ನಿಜ. ಆದರೆ ನನ್ನ ಮತ್ತು ಏಜೆ ಮಧ್ಯೆ ಯಾರೂ ಬರಲ್ಲ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಏಜೆ ಆ ಮಾತು ಹೇಳಿದ್ದು ಎಷ್ಟು ಸತ್ಯನೋ, ಈಗ ಅಂತರ ಅಕ್ಕ ಬಿಟ್ಟು ಅವ್ರ ತಲೆಯಲ್ಲಿ ಬೇರೆ ಯಾರೂ ಬರಲ್ಲ ಅನ್ನೋದು ಅಷ್ಟೇ ಸತ್ಯ ಅಜ್ಜಿ. ಅವ್ರಿಗೆ ಒಂದು ಕ್ಷಣ ಆದರೂ ನನ್ನ ಬಗ್ಗೆ ಯೋಚನೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ಅವ್ರು ನನ್ನ ಹತ್ರ ಬೇರೆ ಥರನೇ ನಡ್ಕೋತಾ ಇದ್ರು ಅಜ್ಜಿ. ಆದರೆ ಈಗ ಅವ್ರು ಪೂರ್ತಿಯಾಗಿ ಅಂತರ ಅಕ್ಕನ ಬಗ್ಗೆನೇ ಯೋಚನೆ ಮಾಡೋದು. ನಾನು ಖುಷಿಯಿಂದ ಒಪ್ಕೊಂಡಿದ್ದೀನಿ ಅಜ್ಜಿ. ಆದಷ್ಟು ಬೇಗ ಅಂತರ ಅಕ್ಕಂಗೆಲ್ಲ ನೆನಪಾಗಿ ಏಜೆ ಮತ್ತು ಅಂತರ ಅಕ್ಕ ಒಂದಾಗಬೇಕು. ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಜ್ಜಿ. ವಿಧಿ ಮಾಡಿರೋ ತಪ್ಪಿಗೆ ಏಜೆನೇ ತಪ್ಪು ಮಾಡಿದ್ದಾರೆ ಅಂತ ನೀವೆಲ್ಲ ಅನ್ಕೊಳ್ಳೋದು ಯಾವ ನ್ಯಾಯ ಅಜ್ಜಿ? ಉತ್ತರ ಕೊಡಿ. ನಾನು ನಿನ್ನ ಪ್ರಶ್ನೆಗೆ ಉತ್ತರ ಕೊಡೋ ಮೊದಲು ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಡು. ಇದೆಲ್ಲ ಮಾಡೋದ್ರಿಂದ ನಿನಗೆ ಖುಷಿನೇ ಆಗ್ತಿದೆ ಅನ್ನೋದಾದ್ರೆ ನಿನ್ನ ಕಣ್ಣಲ್ಲಿ ನೀರು ಯಾಕೆ ಬರ್ತಾ ಇದೆ? ರೂಪ ಸುಸ್ತಾದೆ ಸ್ವರೂಪ. ಏನ್ ಟ್ರಾಫಿಕ್ ಅಲ್ವಾ ರೂಪ? ಮಾತಾಡ್ಬೇಡಿ ನನ್ನ ಹತ್ರ. ರೂಪ ಯಾಕೆ ನನ್ನ ಮೇಲೆ ಇಷ್ಟೊಂದು ಕೋಪ ಮಾಡ್ಕೊಳ್ದೆ ಇನ್ನೇನ್ ಮಾಡ್ಲಿ? ಲವ್ ಮಾಡಿ ಒಂಥರ ಚೆನ್ನಾಗಿರುತ್ತೆ. ನಿಮ್ಮನ್ನ ನೋಡ್ತಿದ್ರೆ ಇರಿಟೇಟ್ ಆಗ್ತಿದೆ ನಂಗೆ. ನಿಮ್ಮ ನೋಡಿದ್ರೆ ನಂಗೆ ಲವ್ ಮಾಡ್ಬೇಕನ್ಸುತ್ತೆ. ವಿಶ್ವರೂಪ ತುಂಬಾ ಓವರ್ ಆಗಿ ಮಾತಾಡ್ತಿದ್ದೀರಾ. ಅದು ನಂಗೆ ಚಿಕ್ಕಂದ್ಲೇದ್ರ ಅಭ್ಯಾಸ. ಈ ಕ್ರಿಕೆಟ್ ಆಡ್ತಿರ್ಬೇಕಾದ್ರೆ ನಂಗೆ ಓವರ್ ಆದ್ಮೇಲೆ 2 ಬಾಲ್ ಎಕ್ಸ್ಟ್ರಾ ಮಾಡೇ ಮಾಡ್ತೀನಿ ನಾನು. ಅಲ್ಲ ಕಣ್ರಿ, ನಿಮ್ಗೆ ಒಂಚೂರು ನಾಚಿಕೆ ಆಗಲ್ವಾ? ಬಟ್ಟೆ ಹಾಕೊಂಡಿದ್ದೀನಲ್ವಾ? ಅಯ್ಯೋ ಅಲ್ಲ ಕಣ್ರಿ, ಆಫೀಸಲ್ಲಿ ಎಲ್ರು ಮುಂದೇನು ನಾನು ತುಂಬಾ ಕ್ಲೋಸ್ ಇರೋ ತರ ಬಿಹೇವ್ ಮಾಡ್ತಿದ್ರಲ್ಲ, ಅದಕ್ಕೆ ನಾಚಿಕೆ ಆಗಲ್ವಾ ಅಂದೆ. ಅದು ನಾವು ಒಟ್ಟಿಗೆ ಬಾಳಿ ಬದುಕ್ತಿದ್ದೀವಲ್ವಾ, ಅದಕ್ಕೆ ಒಂಥರ ಕ್ಲೋಸ್ ಅಂದೆ. ಒಟ್ಟಿಗೆನಾ? ಅಂದ್ರೆ ನಾವಿಬ್ರು ಈಗ ಬಾಸ್ ಮನೇಲಿ ಇದ್ದೀವಲ್ವಾ, ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ ನೀವು ನಿಮ್ಮ ರೂಮಲ್ಲಿ ಇರ್ತೀರಿ, ನಾನು ನನ್ನ ರೂಮಲ್ಲಿ ಇರ್ತೀನಿ. ಆದ್ರೆ ನಮ್ಮಿಬ್ಬರು ರೂಫ್ ಒಂದೇ ಅಲ್ವಾ, ಎಷ್ಟಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ನಂಗೆ ಬೇಜಾರಾಗಲ್ವಾ? ಅದೊಂದೇ ಅಲ್ಲ, ಬೈಕಲ್ಲಿ ಕೂರಿಸ್ಕೊಂಡು ಬೇಕು ಬೇಕು ಅಂತ ಯಾವ್ಯಾವ್ದೋ ರೋಡಲ್ಲಿ ಕರ್ಕೊ ಬಂದ್ರಲ್ಲ, 30 ನಿಮಿಷದ ದಾರಿನ 1.5 ಗಂಟೆ ಮಾಡಿದೀರಾ. ಅದು ಈ ಗೌರ್ಮೆಂಟ್ ಅವರು ನಿಧಾನವೇ ಪ್ರಧಾನ, ಅಪಘಾತಕ್ಕೆ ಅವಸರವೇ ಕಾರಣ, ಮತ್ತೆ ವೇಗದ ಚಾಲನೆ ಅಪಾಯಕಾರಿ ಅಂತೆಲ್ಲ ಹೇಳ್ತಿರ್ತಾರಲ್ವಾ, ಅದನ್ನ ಫಾಲೋ ಮಾಡ್ತಿದ್ದೆ ಅಷ್ಟೇ. ಇನ್ನೊಂದು ಮಾತು ಎಕ್ಸ್ಟ್ರಾ ಮಾತಾಡ್ಬೇಡಿ. ಮಾತಾಡಲ್ಲ, ಮೆಸೇಜ್ ಮಾಡ್ತೀನಿ. ವಾಟ್ಸಪ್ ಅಲ್ಲಿ ಬ್ಲಾಕ್ ಮಾಡ್ತೀಯಾ, ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತೀನಿ, ಅಲ್ಲೂ ಬ್ಲಾಕ್ ಮಾಡ್ತೀಯಾ, ಫೋನ್ ಪೇ ಅಲ್ಲಿ ಮೆಸೇಜ್ ಮಾಡ್ತೀನಿ, ಅಲ್ಲಿ ಮೆಸೇಜ್ ನೋಡ್ತೀಯ, ದುಡ್ಡು ಬರುತ್ತಲ್ವಾ. ಹುಡುಗರಿಗೆ ಇದೆಲ್ಲ ಒಂದು ದೊಡ್ಡ ಪ್ರಾಬ್ಲಮ್ ಎಲ್ಲ. ಅಮ್ಮ, ನಾನು ನಿನ್ಗೆ ಅವತ್ತೇ ಹೇಳ್ದೆ ತಾನೆ, ನಾನು ಇಲ್ಲಿ ಆರಾಮಾಗಿದ್ದೀನಿ, ನೀನು ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಡ. ಆಮೇಲೆ ಇನ್ನೊಂದು ವಿಷಯ, ನಾನೇ ನಿನ್ನ ಕರೆಯೋವರೆಗೂ ಪ್ಲೀಸ್ ನೀವು ಯಾರೂ ಈ ಮನೆ ಕಡೆ ಬರೋಕ್ಕೆ ಹೋಗಬೇಡಿ.
ನಿನಗೆ ನನ್ನ ಮಾತಿನ ಮೇಲೆ ಬೆಲೆ ಇದ್ದರೆ ನನ್ನ ಮಾತು ಕೇಳು. ಸರಿ, ನಾನು ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಪಾಪ ಅಮ್ಮ ಎಷ್ಟು ನೊಂದ್ಕೊಂಡ್ಲೋ ಏನೋ. ಆದರೆ ನಾನಾದರೂ ಏನು ಮಾಡಲಿ? ಈ ಟೈಮಿಗೆ ಏನು ಸರಿ ಅನಿಸುತ್ತೆ ಅದನ್ನು ನಾನು ಮಾಡ್ತಾ ಇದ್ದೀನಿ. ಅಪ್ಪ ಮತ್ತು ಚುಕ್ಕಿನ ಹೇಗೋ ಸಮಾಧಾನ ಮಾಡ್ಬೋದು, ಆದರೆ ಅಮ್ಮಂಗೆ ಸಮಾಧಾನ ಮಾಡೋದು ಇದೆಯಲ್ಲ, ತುಂಬ ಕಷ್ಟ. ಈ ಮನೆ ಉದ್ಧಾರ ಮಾಡ್ತೀನಿ ಅಂತ ಬಂದೋಳು ನಿನ್ನ ಮನೆನೇ ಹಾಳು ಮಾಡ್ಕೊಂಡಿದ್ಯಲ್ಲ ಲೀಲಾ. ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ನಕ್ಕೂ ಮನ್ಸು ಬರ್ತಾ ಇಲ್ಲ. ಯಾಕೆಂದ್ರೆ ಅದಕ್ಕಿಂತ ಕೆಳಗಡೆ ಪದ ಯಾವುದು ಸಿಗ್ತಾ ಇಲ್ವಲ್ಲ, ಅದಕ್ಕೆ. ಒಬ್ರಿಗೆ ಸಹಾಯ ಮಾಡೋಕ್ಕಾಗಲಿಲ್ಲ ಅಂದರೂ ತೊಂದರೆ ಕೊಡಬಾರ್ದು. ಅಷ್ಟು ಬುದ್ಧಿ ಕಲಿ ಸಾಕು. ಪರವಾಗಿಲ್ವೇ, ಜಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗ್ಲಿಲ್ಲ ಅನ್ನಂತೆ. ಹಾಗನ್ನಿಸ್ತಿದೆ ನಿನ್ನ ನೋಡಿದ್ರೆ. ಮಣ್ಣು ಅಂಟೋದಲ್ಲ, ನಾನು ಮಣ್ಣಾದರೂ ಪರವಾಗಿಲ್ಲ. ನಾನೇನು ಅನ್ಕೊಂಡಿದ್ದೀನೋ ಅದನ್ನು ನಾನು ಮಾಡೇ ಮಾಡ್ತೀನಿ. ನೀನು ನೋಡಿಕೊಂಡು ಉರ್ಕೋತಾ ಇರು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನ್ ಕಾನ್ಫಿಡೆನ್ಸ್! ವಾಹ್, ಸಿಂಪ್ಲಿ ಸೂಪರ್. ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಉಪ್ಪರಿಗೆ ಮೇಲೆ ಇರ್ತಾ ಇದ್ರು. ಆದ್ರೆ ಏನ್ ಮಾಡ್ತೀಯಾ, ನಿನ್ನ ಈ ದರಿದ್ರ ಕಾಲ್ಗುಂಡಿಂದ ನೀನ್ ಉಪ್ಪರಿಗೆ ಮೇಲಿರೋದಿರ್ಲಿ, ಉಪ್ಪು ತಿನ್ನಕ್ಕೂ ಕಷ್ಟ ಪಡ್ಬೇಕಾಗ್ತಿದೆ. ದುರ್ಗಾ, ಶೋ